ಮುಂದಿನ ವಾರ ಶುಕ್ರನ ಪರಿವರ್ತನೆಯಿಂದಾಗಿ 8 ರಾಶಿಗಳ ಮೇಲೆ ವಿಶೇಷವಾದಂತಹ ಫಲಗಳು ಇರುತ್ತೆ ಅನ್ನೋದನ್ನ ಶಾಸ್ತ್ರಿಗಳು ಹೇಳ್ತಾ ಇದ್ರು. ಅದರಲ್ಲಿ 4 ರಾಶಿಗಳು ವೃಷಭ, ಮಿಥುನ, ಕಟಕ ಹಾಗೂ ಕನ್ಯಾ ರಾಶಿಯ ಮೇಲೆ ಯಾವ ರೀತಿಯ ಫಲ ಇದೆ, ಯಾವ ರೀತಿಯ ವಿಶೇಷವಾದಂತಹ ಫಲವನ್ನು ಆ ರಾಶಿಯವರು ಅನುಭವಿಸ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಶಾಸ್ತ್ರಿಗಳೇ, ಇನ್ನುಳಿದಂತಹ 4 ರಾಶಿಗಳು ಯಾವುವು? ಆ ಒಂದು ರಾಶಿಯ ಮೇಲೆ ಈ ಶುಕ್ರನ ಪರಿವರ್ತನೆ ಹೇಗೆ ಪ್ರಭಾವ ಬೀರುತ್ತೆ? ಇನ್ನು ನಾವು ಗಮನಿಸ್ತಕ್ಕಂಥದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನ, ಮೂಲ ತ್ರಿಕೋಣ ಸ್ಥಾನ ಇದೆಯಲ್ಲ, ಇದು ತುಂಬ ವಿಶೇಷವಾದ ಸ್ಥಾನ. ಉಚ್ಚ ಸ್ಥಾನದ ಫಲ ಏನು, ಅದರ ನಂತರದ ಫಲವೇ ಮೂಲ ತ್ರಿಕೋಣ ಸ್ಥಾನ. ಅಲ್ಲಿ ಮುಕ್ಕಾಲು ಭಾಗದ ಫಲವನ್ನು ತಂದುಕೊಡ್ತಾನೆ ಅಂತ ಇದೆ. ಹೀಗಾಗಿ ಅಲ್ಲಿ ಏನಪ್ಪ ಹೇಳುತ್ತೆ, ಶಾಸ್ತ್ರದಲ್ಲಿ ಒಂದು ಮಾತಿದೆ, ಅಖಂಡಿತ ಧನಂ. ಅಖಂಡಿತವಾದ ಧನ ಬರುತ್ತಂದ್ರೆ ಇಷ್ಟು ಅಷ್ಟು ಅಂತಲ್ಲ, ಭಂಡಾರವೇ ಬಂದು ಸುರಿಯುತ್ತೆ ಅಂತ. ಹಾಗಾಗಿ ನೀವು ಯಾವುದೇ ಪ್ರಯತ್ನ ಮಾಡಿದ್ರೆ ವ್ಯಾಪಾರವಾಗಬಹುದು ಅಥವಾ ಇನ್ಯಾವುದೋ ಉದ್ಯೋಗ ಇತ್ಯಾದಿಗಳಿಗೆ, ಯಾಕೆಂದರೆ ನಿಮ್ಮ ರಾಶಿಯಿಂದ ಶುಕ್ರನ ದೃಷ್ಟಿ ಇದೆಯಲ್ಲ, ಗ್ರಹಗಳಿಗೆ ದೃಷ್ಟಿಯೂ ಬಲ. ಇದನ್ನು ನಾವು ಮರ್ತೇ ಬಿಡ್ತೀವಿ ಎಷ್ಟೋ ಸಂದರ್ಭದಲ್ಲಿ. ಇದನ್ನು ನೆನಪಿಟ್ಕೊಳ್ಬೇಕು. ಶುಕ್ರ ಲಾಭಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಹೀಗಾಗಿ ನೀವು ವ್ಯಾಪಾರ ಮಾಡಿದ್ರೆ ಅತ್ಯಧಿಕ ಲಾಭ ಬರುತ್ತೆ. ಒಂದು ಸಲ ಅಂಗಡಿಯಲ್ಲಿ ಆ ಗದ್ದೆಯಲ್ಲಿ ಕೂತಿದ್ದೀರಾ ನೀವು ಅಂತಂದರೆ ಆ ದಿವಸ ನಿಮಗೆ ವ್ಯಾಪಾರ ನೋಡಿ ಒಂದು ಕಡೆ ಸಂತೋಷವ, ಸುಸ್ತು ಅಂತ ಕೊರಗಲ, ಆ ರೀತಿಯಲ್ಲಿ ಆಗಿಬಿಡುತ್ತೆ. ಆ ಸುಸ್ತೆಲ್ಲ ಹೊರಟೋಗ್ಬಿಡುತ್ತೆ. ಹಣ ನೋಡಿದ ಕೂಡಲೇ ಮನುಷ್ಯ ಹೇಗಾಗ್ತಾನೆ, ಗರಿಗೆ ಅದರ ಹಾಗೆ. ಒಂದು ಕಥೆ ಯಾರೋ ಸ್ವಾಮೀಜಿ ಹೇಳಿದರು. ಒಬ್ಬ ವಯಸ್ಸಾದಂಥವನು, ಒಬ್ಬ ರಾಜ ಅನೌನ್ಸ್ ಮಾಡಿದಂತೆ, ಈ ನದಿಯಲ್ಲಿ ಈ ಪಾಂಡ್ ಇತ್ತಂತೆ. ಆ ಪಾಂಡಲ್ಲಿ ಎಷ್ಟು ಕಾಲ ಈಜಾಡ್ತಿರೋ ಅಷ್ಟು ಒಂದೊಂದು ಗಂಟೆಗೆ 1,000 ರೂಪಾಯಿ ಅಂತ. ವಯಸ್ಸಾದವನು ಈಜಾಡಿ ಆಡ್ತೀನಿ ಅಂತ ಹೇಳಿ ಬಂದಂಥವನು ಸಂಜೆವರೆಗೂ ಆಡಿ 5 ಗಂಟೆವರೆಗೂ ಈಜಾಡಿ ಅಷ್ಟು ಧನ ಸಂಪಾದನೆ ಮಾಡಿ ಕೊನೆಗೆ ಆ ಹಣವನ್ನು ನೋಡಿ ಇನ್ನೂ 1 ಗಂಟೆ ನನಗೆ ಶಕ್ತಿ ಹೋಗಿದೆ, ನೀರಿನಿಗೆ ಇಳಿದ್ರೆ ದೇಹ ಹೊರಟೋಗ್ಬಿಡುತ್ತೆ, ಅದರ ಬಲ ಕಳ್ಕೊಳ್ಳುತ್ತೆ, ಆ ದುಡ್ಡು ನೋಡ್ತಿದ್ದಾಗೆ ಮತ್ತೊಂದು ಸಲ ಅಂತ ಹೇಳಿದಂತೆ. ಕೊನೆಗೆ ಅವನು ಜೀವ ಕಳ್ಕೊಂಡು, ಅದು ಬೇರೆ ವಿಚಾರ. ಅಂದರೆ ಹಾಗೆ ದುಡ್ಡು ನೋಡಿದ್ರೆ ಕೆಲಸ ಮಾಡೋಣ, ಉತ್ಸಾಹ ಅದು ಬಂದುಬಿಡುತ್ತೆ. ಆ ರೀತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಹಣ ತಂದು ಕೊಡ್ತಾನೆ. ಸಂಗಾತಿ ನೋಡಿ, ಸಪ್ತಮಾಧಿಪತಿ ಅವನು. ಹೀಗಾಗಿ ವಿವಾಹದ ಏರ್ಪಾಡುಗಳಾಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹೊಸ ವ್ಯಾಪಾರಕ್ಕೆ ಚಿಂತನೆಗಳಾಗ್ತಕ್ಕಂಥದ್ದು ಶುಕ್ರ. ಹೀಗೆ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ವಸ್ತ್ರ ವ್ಯಾಪಾರ ಆಗಬಹುದು ಅಥವಾ ವಾಹನ ಇತ್ಯಾದಿಗಳ ವ್ಯಾಪಾರಗಳಾಗಬಹುದು, ಹೂವಿನ ವ್ಯಾಪಾರ ಆಗ್ಬೋದು, ಹೈನುಗಾರಿಕೆ ಆಗಬಹುದು, ಮತ್ತು ಬಹಳ ಮುಖ್ಯವಾಗಿ ಸಂಗೀತ, ಕಲಾಕ್ಷೇತ್ರ, ಇಂಥ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗಾಗಬಹುದು. ಹೀಗೆ ಹೊಸ ಆಲೋಚನೆಗಳು, ಸ್ಕ್ರಿಪ್ಟ್ ರೈಟಿಂಗ್ ಆಗಬಹುದು, ಅಥವಾ ಕಾಸ್ಟ್ಯೂಮ್ ಡಿಸೈನಿಂಗೇ ಆಗಬಹುದು, ಫ್ಯಾಷನ್ ಡಿಸೈನಿಂಗ್ ಆಗಬಹುದು, ಬ್ಯೂಟಿ ಪಾರ್ಲರ್ ಆಗ್ಬೋದು, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಆಗಬಹುದು, ಗಿಫ್ಟ್ ಸೆಂಟರ್ಗಳಾಗಬಹುದು. ಹೀಗೆ ಅವನ ರಂಗ ಎಲ್ಲ ಕಡೆ ಇದೆ. ಮಕ್ಕಳ ಆಟಿಕೆಗಳಿಂದ ಹಿಡಿದು ಶುರುವಾಗುತ್ತೆ ಅಲಂಕಾರ ಸಾಧನದವರೆಗೆ. ಹೀಗಾಗಿ ಅಲ್ಲೇ ಅಂಥ ಕ್ಷೇತ್ರದವರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಸುಮತಿಮ್ ಅಂತ ಹೇಳುತ್ತೆ, ಬುದ್ಧಿವಂತಿಕೆ ನೋಡಿಪ್ಪ. ಹಾಗೆ ಮಾತಾಡಿದ್ರೆ ಕೌಶಲ್ಯಪೂರ್ಣವಾಗಿ ಮಾತಾಡಿ ಕೆಲಸ ಸಾಧನೆ ಮಾಡ್ಕೊಂಡು ಬರತಕ್ಕಂಥದ್ದು, ನಯವಾಗಿ ಮಾತಾಡೋದು, ರಂಜನೆಯಿಂದ ಮಾತಾಡೋದು, ಈ ರೀತಿಯಲ್ಲಿ. ಮತ್ತು ಸಂತಾನಕ್ಕೆ ಸೂಚಕ ಆಗುತ್ತೆ. ಅಥವಾ ಯಾರಾದರೂ ಅಪೇಕ್ಷೆ ಪಡ್ತಾ ಇದ್ರೆ ಅಂಥವ್ರಿಗೆ ಒಂದು ಸೂಚನೆ ಸಿಗ್ತಕ್ಕಂತಹ ಸಾಧ್ಯತೆಯನ್ನು ಶುಕ್ರ ಖಂಡಿತ ತಂದು ಕೊಡ್ತಾನೆ. ಶುಕ್ರನೂ ಬಹಳ ಮುಖ್ಯ ಕಾರಕ. ನಿಮಗೆ ದಾಂಪತ್ಯದಲ್ಲಿ ಸಾಮರಸ್ಯ ಬರಬೇಕು, ಮುಖ್ಯವಾಗಿ ಬೇಸಿಕ್ಕೆ ಅದಲ್ವ. ಹಾಗಾಗಿ ಅವನು ರಂಜನೆಯನ್ನು, ಒಂದು ವಿಲಾಸವನ್ನು, ಸಾಮರಸ್ಯವನ್ನು, ಸರಸೋಕ್ತಿಯನ್ನು, ಇವುಗಳನ್ನೆಲ್ಲ ತಂದು ಕೊಡ್ತಾನೆ ವೃಶ್ಚಿಕ ರಾಶಿಯವರಿಗೆ. ಮತ್ತು ಖರ್ಚು ಮಾಡಿಸ್ತಾನೆ. ಬೇಕು ಅಪೇಕ್ಷೆ, ಒಂದು ವಸ್ತ್ರ ತಗೋಬೇಕು ಅಂತಂದರೆ ಅದು ಸುಖವೇ, ಖರ್ಚು ಆಗಿರುತ್ತೆ. ಆ ರೀತಿಯಲ್ಲಿ ಅಂತಹ ಒಂದು ಖರ್ಚುಗಳನ್ನು ಕೂಡ ಏರ್ಪಾಡು ಮಾಡ್ತಾನೆ. ಅದು ವೃಶ್ಚಿಕ ರಾಶಿಗೆ ಇರತಕ್ಕಂಥ ಫಲ. ಇನ್ನು ಧನುರಾಶಿಯನ್ನು ಗಮನಿಸ್ಕೊಂಡ್ರೆ ಧನುರಾಶಿಯವರಿಗೂ ಬಹಳ ವಿಶೇಷವಾಗಿದೆ. ಅದು ಕೇಂದ್ರ ಸ್ಥಾನ. ಹೀಗಾಗಿ ನಿಮಗೂ ಅದು ಮಾಲವೀಯ ಯೋಗವನ್ನು ತಂದು ಕೊಡ್ತಕ್ಕಂಥದ್ದು. ವಾಹನ ಖರೀದಿ ಆಗಬಹುದು, ಮನೆ ಖರೀದಿ ಆಗಬಹುದು, ಅಥವಾ ಮನೆ ರಿಪೇರಿ ಕೆಲಸಗಳಾಗ್ಬಿಡಬಹುದು. ಹೊಸದಾಗಿ ಏನೋ ಒಂದು ಪೇಂಟ್ ಮಾಡಿಸೋಣ, ಹೊಸದಾಗಿ ಏನೋ ಕಬೋರ್ಡ್ ಚೇಂಜ್ ಮಾಡಿಸೋಣ, ಅಥವಾ ಅಡುಗೆ ಮನೆಯೋ ಅಥವಾ ಮಲಗುವ ಕೋಣೆ. ಶುಕ್ರ ಅಲಂಕಾರ ಸಾಧನ, ಮಲಗುವ ಕೋಣೆ, ಇವುಗಳನ್ನೆಲ್ಲ ಪ್ರತಿನಿಧಿಸ್ತಕ್ಕಂಥವನ್ನಲ್ವ. ಹೊಸ ಮಂಚ ತರ್ತಕ್ಕಂಥದ್ದು. ಹೀಗೆ ಒಂದು ಹೊಸ ವಸ್ತು ಖರೀದಿ, ಆ ರೀತಿಯ ಅನುಕೂಲಗಳನ್ನು ಖಂಡಿತ ಮಾಡಿಕೊಡ್ತಾನೆ. ನೀವು ವಾಹನ ಇದ್ದರೆ ವಾಹನ ರಿಪೇರಿ ಮಾಡ್ಕೊಂಡು ಹೊಸದಾಗಿ ಕಾಣಬೇಕಪ್ಪ, ಅದು ಹಳೆಯದಾಗಿದೆ, ಆ ರೀತಿಯಲ್ಲಿ ಒಂದು ಆಲೋಚನೆ ಬರ್ತಕ್ಕಂಥದ್ದಾಗಬಹುದು. ಮತ್ತು ಲಾಭಾಧಿಪತಿಯವನು. ಹೀಗಾಗಿ ನೀವು ವ್ಯಾಪಾರ ಮಾಡ್ತಾ ಇದ್ದರೆ, ಅದರಲ್ಲೂ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅವರಿಗೆ ತುಂಬ ಲಾಭಗಳಿಗೆ ಅವಕಾಶ. ನೋಡಿ, ಈ 4 ತಿಂಗಳು ತುಂಬ ಸಂಪಾದನೆಗೆ ಅವಕಾಶ ಮಾಡಿಕೊಡುತ್ತೆ. ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ, ಇಂಟೀರಿಯರ್ ಡಿಸೈನಿಂಗು, ಯಾರು ಗೃಹಾಲಂಕಾರ ಅಂತೀವಲ್ಲ,
ಅವರಿಗೆ ನೋಡಿ ತುಂಬ ಚೆನ್ನಾಗಿದೆ. ನೀವು ಇನ್ವೆಸ್ಟ್ ಮಾಡಬಹುದು, ಅದಕ್ಕೆ ಡಬಲ್ ಆದ ಲಾಭವನ್ನು ಗಳಿಕೆ ಮಾಡಲಿಕ್ಕೆ ಅವಕಾಶ ಇದೆ. ಸಾಲಗಳಿಂದ ಮುಕ್ತರಾಗ್ತೀರ. ಧನುರಾಶಿಯವರಿಗೆ ಇನ್ನು 4 ತಿಂಗಳು ಇಂಥ ವೈಭೋಗ ಸುಖ ಸ್ಥಾನ ಅದು. ಹೀಗಾಗಿ ಸುಖ 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 ನೆಮ್ಮದಿಯಾಗಿದೆಯೇನಪ್ಪ ಅನ್ನೋ ರೀತಿಯಲ್ಲಿ ಧನುರಾಶಿಯವರಿಗೆ ಅಂಥದ್ದೊಂದು ವಿಶೇಷ ಫಲ ತಂದು ಕೊಡ್ತಾನೆ. ಮತ್ತು ಬಹಳ ಮುಖ್ಯವಾಗಿ ನಿಮ್ಮ ಬಂಧುಗಳಲ್ಲಿ, ಮಿತ್ರರಲ್ಲಿ ಏನಾದರೂ ರಾಡಿಗಳು ರಗಳೆಗಳು ಎದ್ದು ಅದು ಬ್ರೇಕ್ ಆಗಿದ್ದರೆ ಅದೆಲ್ಲ ಸರಿ ಹೋಗಿ ತೇಪೆ ಹಚ್ಚೋದು, ಏನು ನಾವು ಅದನ್ನು ಹೊಲಿಯೋದು ಅಂತಾರಲ್ಲ, ಆ ರೀತಿಯಲ್ಲಿ ಒಂದು ಪ್ರೀತಿ ವಿಶ್ವಾಸಗಳಿಂದಾಗಿ ಆಯಿತು ಏನೋ ಇಷ್ಟು ದಿವಸ ಆಯಿತು ಅಂತ ಹೇಳಿ ಒಂದು ಕನ್ಸರ್ನ್ ಶುರುವಾಗುತ್ತೆ. ಮುಖ್ಯವಾಗಿ ಸ್ತ್ರೀಯರ ನಡುವೆ ಜಗಳಗಳು ಕಲಹ ಆಗಿ ಮಾತು ಬಿಟ್ಟು ಹೋಗಿತ್ತು, ಅವಳು ಮಾತಾಡ್ಸಲ್ಲ ನಾನು ಅನ್ನುವ ನಿರ್ಣಯಕ್ಕೆ ಬಂದಿದ್ದರೆ ಅಂಥವರಲ್ಲೂ ಕೂಡ ಒಂದು ಹೊಸದಾಗಿ ಹೊಲಿಗೆ ಮನಸ್ಸುಗಳು ಹೊಲಿತಕ್ಕಂಥದ್ದು ಅಂಥದ್ದೊಂದು ಸಾಧ್ಯತೆಯನ್ನು ಶುಕ್ರ ನಿರ್ಮಾಣ ಮಾಡಿಕೊಡ್ತಾನೆ. ಇದು ತುಂಬ ಚೆನ್ನಾಗಿದೆ. ಮತ್ತು ಮತ್ಸ್ಯೋದ್ಯಮದಲ್ಲಿರ್ತಕ್ಕಂಥವ್ರಿಗೆ, ಹೈನುಗಾರಿಕೆಯಲ್ಲಿರ್ತಕ್ಕಂಥವ್ರಿಗೆ, ಕೃಷಿಕರಿಗೆ, ಅದರಲ್ಲೂ ಹಾರ್ಟಿಕಲ್ಚರ್ ಅಂತೀವಲ್ಲ, ತೋಟಗಾರಿಕೆ ಮಾಡ್ತಕ್ಕಂಥವ್ರು, ಇವರಿಗೆ ನೋಡಿ ಅಮೃತದ ಫಲ, ಒಳ್ಳೆಯ ಧನಯೋಗ ಅಂತೀವಲ್ಲ, ಅದನ್ನೆಲ್ಲ ತಂದು ಕೊಡ್ತಾನೆ ಧನುರಾಶಿಯವರಿಗೆ. ಹೀಗಾಗಿ ಅವನ ರಂಗ ಬಹಳ ಇದೆ. ಆ ಎಲ್ಲ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ವಿಶೇಷ ಲಾಭ ಗಳಿಕೆಗೆ ಅವಕಾಶಗಳಿದ್ದಾವೆ. ಇದು ಧನುರಾಶಿಯ ವಿಶೇಷ ಫಲಗಳು. ಇನ್ನು ಕುಂಭರಾಶಿಗೆ ಅದು ವಾಕ್ಸ್ಥಾನ. ಅವನು ಶ್ರೀಮತ್ವಂ ಕವಿತಾ ಸುಖಂ ಅಂತೀವಲ್ಲ, ಅವುಗಳನ್ನೆಲ್ಲ ತಂದು ಕೊಡ್ತಕ್ಕಂಥವನು. ಮಾತು ಬರವಣಿಗೆ, ನೀವೊಂದು ಮಾತಾಡಿದ್ರೆ ಅದೇ ಕವನದ ಹಾಗಿರ್ತದೆ, ನೀವು ಬರೆದ್ರೆ ಅದೇ ಕಾದಂಬರಿ ಆಗಿರ್ತದೆ. ಆ ರೀತಿಯ ಒಂದು ಕೌಶಲ್ಯವನ್ನು ಶುಕ್ರ ನಿಮ್ಮೊಳಗೆ ಅಡಕ ಮಾಡ್ತಾನೆ. ಮತ್ತು ನಿಮ್ಮ ಮಾತು ಇದನ್ನೇ ಅವಲಂಬನೆ ಮಾಡಿಕೊಂಡಿರ್ತವ್ರು ಇರ್ತಾರಲ್ಲ, ಉದಾಹರಣೆಗೆ ಉಪನ್ಯಾಸಕರಾಗಬಹುದು, ವಾಯ್ಸ್ ಓವರ್ ಆರ್ಟಿಸ್ಟ್ಗಳಾಗಬಹುದು ಮಾಧ್ಯಮಕ್ಕೆ ಬಂದಾಗ, ಅಥವಾ ಬರವಣಿಗೆ ಆರ್ಟಿಕಲ್ ಬರೆದ ಕಾಲಮ್ನಿಸ್ಟ್ ಅಂತೀವಲ್ಲ, ಅವರಿಗೆಲ್ಲ ತುಂಬ ಚೆನ್ನಾಗಿರ್ತಕ್ಕಂಥ ಸಂಭಾವನೆ ಹೆಚ್ಚು ಮಾಡ್ತಕ್ಕಂಥದ್ದು ಆ ರೀತಿಯ ಒಂದು ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶಗಳು ಖಂಡಿತ ಇದ್ದಾವೆ. ಉಪನ್ಯಾಸಕರಿಗೆ ಚೆನ್ನಾಗಿದೆ. ಮನೆಯಲ್ಲಿ ಗೃಹಿಣಿಯರಿಗೆ ಕುಟುಂಬ ಸ್ಥಾನ ಅದು. ಹೀಗಾಗಿ ಸ್ತ್ರೀಯರಿಗೆ ಅಲ್ಲಿ ಶುಕ್ರ ಸ್ತ್ರೀಕಾರಕ. ಹೀಗಾಗಿ ಮನೆಯಲ್ಲಿ ಒಳಜಗಳಗಳು ಅಂತೀವಲ್ಲ, ಅತ್ತೆ ಆಗಬಹುದು, ಸೊಸೆ ಆಗಬಹುದು, ನಾದು ನೀರಾಗಬಹುದು, ಹೀಗೆ ಓರ್ಗಿತ್ತೀರು 1-2 ಲಕ್ಷ ವ್ಯವಹಾರಗಳಿದ್ದಾವೆ ಕುಟುಂಬದಲ್ಲಿ. ಆ ಎಲ್ಲ ವ್ಯವಹಾರಗಳಲ್ಲಿ ಕೂಡ ಒಂದು ಸಾಮ್ಯತೆಯನ್ನು, ಒಂದು ಸಮಾಧಾನವನ್ನು ಈ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಕ್ಕಂಥ ಚೆನ್ನಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಸ್ಥಾನ ಅದು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಈ ರೀತಿಯ ಕಲಾಸಕ್ತಿ ಬರ್ತದೆ. ನಾನು ಪೇಂಟಿಂಗ್ ಕಲಿತೀನಿ, ಅಥವಾ ನಾನು ಸಂಗೀತ ಕಲಿತೀನಿ, ನಾನು ನೃತ್ಯ, ವಾದ್ಯ, ಗೀತ, ಹೀಗೆ ಏನೋ ಒಂದು ಅಂತಹ ಕಲಾಕ್ಷೇತ್ರಗಳಲ್ಲಿ ಏನು ವಿದ್ಯೆ ಅಭ್ಯಾಸ ಮಾಡ್ತಕ್ಕಂಥವರಿಗೆ ತುಂಬ ಹೊಸ ಒಳ್ಳೆಯ ಗುರುಗಳು ಸಿಗ್ತಕ್ಕಂಥದ್ದು, ಅದು ಒಂದು ಯೋಗವೇ. ಉತ್ತಮವಾದ ಒಬ್ಬ ಶಿಷ್ಯನಿಗೆ ಕಲಿಕಾ ಆಸಕ್ತಿ ಇದ್ದರೆ ಸಾಲದು, ಆ ಕಲಿಕೆ ಅನ್ನೋದು ಪೂರ್ಣ ಫಲವಾಗಬೇಕು. ಆ ರೀತಿಯಲ್ಲಿ ಆಗಬೇಕಾದ್ರೆ ಒಬ್ಬ ಒಳ್ಳೆಯ ಮಾರ್ಗದರ್ಶನ ಬೇಕಾಗುತ್ತೆ. ಆ ರೀತಿಯಲ್ಲಿ ಮಾರ್ಗದರ್ಶನ ಸಿಗ್ತಕ್ಕಂಥದ್ದಾಗಬಹುದು. ಅದೆಲ್ಲ ತುಂಬ ಚೆನ್ನಾಗೇ ಇದೆ. ಈ ರೀತಿಯಲ್ಲಿ ಕುಂಭರಾಶಿಯವರಿಗೆ ಆತ ಭಾಗ್ಯಾಧಿಪತಿ ಹೌದು, ಸುಖಾಧಿಪತಿ ಹೌದು. ಹೀಗಾಗಿ ನಿಮಗೆ ಅದೃಷ್ಟವೂ ಕೈ ಹಿಡಿದು ಬಿಡುತ್ತೆ. ನೀವು ಒಂದು ಕೆಲಸ ಸಣ್ಣ ಪ್ರಯತ್ನ ಮಾಡಿದ್ರೆ ಸಾಕು, ಅದು ದೈವವೇ ನಿಮಗೆ ಬಾಚಿ ಕೊಡುತ್ತೆ. ಆ ರೀತಿಯಲ್ಲಿ ಅನುಕೂಲ ಇದೆ. ನಿಮಗೂ ಕೂಡ ಏನು ವಾಹನ ಯೋಗ ಆಗ್ತಕ್ಕಂಥದ್ದು, ಗೃಹಯೋಗ ಆಗ್ತಕ್ಕಂಥದ್ದು, ಇವುಗಳೆಲ್ಲ ಮನೆ ತಗೊಳ್ಳಿ ನಿಮಗೆ ಕಲ್ಪನೆಯೂ ಇರಲ್ಲ, ಆ ಥರದ ಯೋಚನೆಯೂ ಮಾಡಿರಲಿಲ್ಲ, ಅದು ಒದಗಿ ಬಂತು ಅಷ್ಟೇ. ಟೈಮ್ ಬಂದಾಗ ನೀವು ಕೇಳಬೇಕಾಗಿಲ್ಲ, ನೀವು ಅದಕ್ಕಾಗಿ ಅಲ್ದಾಡಬೇಕಾಗಿಯೂ ಇಲ್ಲ, ಅದಾಗೇ ಬಂದುಬಿಡುತ್ತೆ. ಆ ರೀತಿಯಲ್ಲಿ ಯಾರೋ ಬರ್ತಾರೆ, ಯಾರೋ ತೋರಿಸ್ತಾರೆ, ಯಾವುದೋ ಸೈನ್ ಆಗಿ ಮುಂದೆ ಹೋಗಿಬಿಡುತ್ತೆ. ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಚೆನ್ನಾಗಿದೆ ಕುಂಭರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.